ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಒಬ್ಬ ರೈತನು ತನ್ನ ಹೊಲದಿಂದ ಮನೆಗೆ ಬರುವಾಗ ಒಂದು ದಾರಿಯಲ್ಲಿ ನಾಯಿ ಕುನ್ನಿಯು ಇರುವುದು ಕಂಡು ಅದನ್ನು ಮನೆಗೆ ತಂದು ಸಾಕಿ ಹತ್ತಿದನು. ಕೆಲವು ದಿನಗಳಲ್ಲಿ ಆ ನಾಯಿಯು ತನ್ನ ಮನೆ ಹಾಗೂ ಹೊಲವನ್ನೂ ಕಾಯಲಿ ಎಂದು ಅದನ್ನು ಹೊಲಕ್ಕೆ ಕರೆದುಕೊಂಡು ಹೋಗುವುದು, ಹೊಲದಿಂದ ಮನೆಗೆ ಬರುವುದು ರೂಢಿ ಹಾಕಿದನು. ಹೀಗೆ ಕಾಲ ಕ್ರಮಿಸಿತು. ಕೆಲವು ದಿನಗಳ ನಂತರ ನಾಯಿಯು ರೈತನೊಂದಿಗೆ ಮನೆಯಿಂದ ಹೊಲಕ್ಕೆ, ಹೊಲದಿಂದ ಮನೆಗೆ ಗಾಡಿಯ ಕೆಳಗೆ ಓಡುತ್ತಾ ಚಲಿಸಹತ್ತಿತು. ಹೀಗೆ ದಿನಾಲೂ ಗಾಡಿಯ ಕೆಳಗೆ ಬರುವ ನಾಯಿಯು ನೋಡಿ, ನಾನು ನಡೆಯಹತ್ತಿದರೆ ಮಾತ್ರ ಈ ಗಾಡಿಯು ನಡೆಯಹತ್ತಿತು, ಇಲ್ಲದಿದ್ದರೆ ಈ ಗಾಡಿಯು ನಿಲ್ಲುವುದು ಎಂಬ ಕಲ್ಪನೆಯು ನಾಯಿಗೆ ಮೂಡಹತ್ತಿತು. ಒಂದು ಸಲ ರೈತನು ತನ್ನ ಹೊಲದಲ್ಲಿ ಬೆಳೆದ ಧಾನ್ಯಗಳನ್ನು ಹೇರಿಕೊಂಡು ಗಾಡಿಯ ತುಂಬ ಹೇರಿ ಎತ್ತಿನಗಳ ಸಹಾಯದಿಂದ ಆ ಧಾನ್ಯವನ್ನು ಮನೆಗೆ ಒಯ್ಯಲು ಗಾಡಿ ಕಟ್ಟಿಕೊಂಡು ಹೊರಟನು. ಅದರ ಕೆಳಗೆ ನಾಯಿಯು ತೇಕುತ್ತಾ ಹೊರಟಿತು. ಹಾಗೂ ಅದಕ್ಕೆ ಮೊದಲೇ ಅಭಿಮಾನ ಇದ್ದುದರಿಂದ, ನಾನು ನಡೆಯುತ್ತಿದ್ದರಿಂದ ಈ ಗಾಡಿಯು ನಡೆಯುತ್ತಿದೆ, ನಾನು ಈ ಧಾನ್ಯವನ್ನು ಮನೆಗೆ ಒಯ್ಯುತ್ತೇನೆ ಎಂದು ಎತ್ತುಗಳೊಡನೆ ವಾದಿಸಹತ್ತಿತು. ಈ ಪ್ರಪಂಚವಾದರೂ ಹೀಗೆ. ನಾವು ಏನೂ ಹೊರದಿದ್ದರೂ ನಾವೇ ಹೊತ್ತೆವು, ನನ್ನಿಂದಲೇ ಎಲ್ಲವನ್ನೂ ನಡೆಯುತ್ತಿದೆ, ನಮ್ಮಿಂದ ತಾನೇ ಈ ಜಗತ್ತು ನಡೆಯಹತ್ತಿದೆ, ನಾನೇ ಮಾಡುತ್ತಿರುತ್ತೇವೆ ಎಂಬ ಭಾಸವು ಆ ನಾಯಿಯ ಥರ ನಮ್ಮ ಕಲ್ಪನೆಯು ನಮ್ಮಲ್ಲಿಯೂ ಮೂಡಹತ್ತಿರುತ್ತದೆ. ಯಾವುದೇ ಒಂದು ಕಾರ್ಯವು ಪೂರ್ಣಗೊಳ್ಳಬೇಕಾದರೆ ಅದಕ್ಕೆ ಅನೇಕರ ಸಹಾಯ ಸಹಕಾರಗಳು ಕಾರಣವಿರುವುದರಿಂದ ಆ ಪೂರ್ಣತೆಯ ಶ್ರೇಯಸ್ಸು ಅವರೆಲ್ಲರಿಗೂ ಸಲ್ಲತಕ್ಕದ್ದು. ಆದರೆ ಅಜ್ಞಾನದಿಂದ ಆ ಕೆಲಸವನ್ನು ನಾವೇ ಮಾಡಿದನೆಂಬ ತಪ್ಪು ಕಲ್ಪನೆಯು ತಿಳಿದುಕೊಂಡು ಸುಖ ದುಃಖಗಳಿಗೆ ಒಳಗಾಗುವೆವು. ಈಶ, ಗುರು, ತಂದೆ, ತಾಯಿ ಎಲ್ಲರಿಂದಲೂ ಕೂಡಿ ಪ್ರಾರಬ್ಧವು ತಯಾರಾಗುತ್ತದೆ. ಪ್ರಾರಬ್ಧ ಅನುಸಾರವಾಗಿ ದೇಹದ ಎಲ್ಲ ಕಾರ್ಯಕಲಾಪಗಳು ನಡೆಯಹತ್ತಿತು. ಯಾವುದನ್ನು ತನಗೆ ಹಚ್ಚಿಕೊಳ್ಳಬಾರದು ಮತ್ತು ತನ್ನ ನಿಜವಾದ ಆನಂದವನ್ನು ತಕ್ಕೊಳ್ಳಬೇಕು. ಪ್ರಾರಬ್ಧದಿಂದ ಐಶ್ವರ್ಯವು ಸಂಪತ್ತು ದೊರೆತರೆ ಅದನ್ನು ನಾವು ಒಬ್ಬನೇ ದೊರಕಿಸಿಕೊಂಡೆ ಎನ್ನುವುದು ಮೂರ್ಖತನ. ನಾಯಿಯು ಓಡುವುದರಿಂದಲೇ ಗಾಡಿ ಓಡುವುದು, ಇಲ್ಲದಿದ್ದರೆ ನಿಲ್ಲುವುದು ಎಂಬ ಕಲ್ಪಿಸಿದ ಹಾಗೆ ನಮ್ಮ ಕಲ್ಪನೆಯು ನಿರರ್ಥಕವಾಗುವುದು. ಸಹಜವಾಗಿಯೂ ಎಲ್ಲವನ್ನೂ ನಡೆಯುತ್ತಿರುತ್ತದೆ, ಅದನ್ನು ನಾವೇ ಮಾಡಿದನೆಂಬ ತಪ್ಪು ಕಲ್ಪನೆಯು ನಮ್ಮಲ್ಲಿ ಮೂಡಬಾರದು. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.